Hello dear students. Last video ನಲ್ಲಿ ಒಂದು ಇಂಪಾರ್ಟೆಂಟ್ ರಿಸಲ್ಟ್ ಅನ್ನು ನಾನು ನಿಮಗೆ ಹೇಳಿದ್ದೆ. ಯಾವುದು ಅಂದ್ರೆ limit as x tends to infinity a0 x to the power of m plus a1 x to the power of m minus 1 plus and so on am minus 1 x plus am whole divided by b0 x to the power of n plus b1 x to the power of n minus 1 plus and so on plus bn minus 1 x plus bn. ಈ ರೀತಿ ಏನಾದರೂ ಒಂದು ರಾಷನಲ್ ಫಂಕ್ಷನ್ ಇತ್ತು ಅಂತಂದರೆ as x tends to infinity ಇತ್ತು ಅಂದರೆ ಅದರ ಲಿಮಿಟ್ ಏನಾಗಿರುತ್ತೆ, ನಾನು ಏನಂತ ಹೇಳಿದೆ ಅಂದರೆ a0 by b0 when m is equal to n, 0 when m is less than n and infinity m when m is greater than n ಅಂತ ಇಷ್ಟು ಮಾತ್ರ ಹೇಳಿದ್ದೆ. ಬಟ್ ಎಸ್ ಅಫ್ಕೋರ್ಸ್ ಇಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ, ಬಟ್ this happens only when a0 b0 ಅಂದರೆ ಪ್ರಾಡಕ್ಟ್ ಆಫ್ a0 and b0 is positive. ಈ a0 ಇದೆಯಲ್ಲ ಕೋಎಫಿಷಿಯಂಟ್ ಆಫ್ x to the power of m and ಕೋಎಫಿಷಿಯಂಟ್ ಆಫ್ x to the power of n, ಈ ಎರಡು ರಿಯಲ್ ನಂಬರ್ಗಳ ಪ್ರಾಡಕ್ಟ್ ಏನಾದರೂ ಗ್ರೇಟರ್ ದ್ಯಾನ್ 0 ಆಗಿತ್ತು ಅಂದರೆ, ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 0 ಇಟ್ ಮೀನ್ಸ್ ದಟ್ ಪ್ರಾಡಕ್ಟ್ ಆಫ್ ದ ಕೋಎಫಿಷಿಯಂಟ್ ಆಫ್ x to the power of m ಆ್ಯಂಡ್ ಪ್ರಾಡಕ್ಟ್ ಆಫ್ ಕೋಎಫಿಷಿಯಂಟ್ ಆಫ್ x to the power of n, ಈ ಎರಡು ನಂಬರ್ಗಳ ಪ್ರಾಡಕ್ಟ್ ಏನಾದರೂ ಒಂದು ಪಾಸಿಟಿವ್ ನಂಬರ್ ಬರ್ತಾ ಇತ್ತು ಅಂತಂದರೆ ಅವಾಗ ಅದು ಇನ್ಫಿನಿಟಿಗೆ ಹೋಗ್ತದೆ, ಅಂದರೆ ಪಾಸಿಟಿವ್ ಇನ್ಫಿನಿಟಿಗೆ ಹೋಗ್ತದೆ, ಲಿಮಿಟು ಪಾಸಿಟಿವ್ ಇನ್ಫಿನಿಟಿ ಆಗಿರ್ತದೆ. ಅದೇ ಒಂದು ವೇಳೆ ಈ ಎಮ್ ಏನಾದರೂ ಗ್ರೇಟರ್ ದೆನ್ ಎನ್ನೇ ಆಗಿದ್ದು ಇವೆರಡರ ಪ್ರಾಡಕ್ಟ್ ಏನಾದರೂ ಒಂದು ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇತ್ತು ಅಂತಂದರೆ, ಇಫ್ ದ ಪ್ರಾಡಕ್ಟ್ ಆಫ್ a0 and b0 ಈಸ್ ಲೆಸ್ ದ್ಯಾನ್ 0 ದೆನ್ ಲಿಮಿಟ್ ವಿಲ್ ಟೆಂಡ್ ಟುವರ್ಡ್ಸ್ ಮೈನಸ್ ಇನ್ಫಿನಿಟಿ. ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಇನ್ಫಿನಿಟಿಗೆ ಹೋಗ್ತದೆ, ನೆಗೆಟಿವ್ ಆಗಿತ್ತು ಅಂತಂದರೆ ನೆಗೆಟಿವ್ ಇನ್ಫಿನಿಟಿ ಕಡೆ ಹೋಗ್ತದೆ. ಸೊ ಇದೊಂದು ವಿಷಯ ನಿಮಗೆ ಗೊತ್ತಿರಲಿ, ಈ ಒಂದು ಸೂಕ್ಷ್ಮ ಗೊತ್ತಿರಲಿ. ಇವೆರಡು ಪ್ರಾಡಕ್ಟು ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಇನ್ಫಿನಿಟಿ, ನೆಗೆಟಿವ್ ಆಗಿದ್ದಾಗ ನೆಗೆಟಿವ್ ಇನ್ಫಿನಿಟಿ. Now we shall move towards L'Hospital rule. L'Hospital rule. L'Hospital rule. ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ. ಮೀನ್ಸ್ ಇಟ್ ಇಸ್ ಅ ವೆರಿ ಎಫೆಕ್ಟಿವ್ ರೂಲ್ ಅಂತ, ಎಫೆಕ್ಟಿವ್ ಮೆಥಡ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಈ ಒಂದು ರೂಲನ್ನು ಯಾವಾಗ ಯೂಸ್ ಮಾಡ್ತಾರೆ, ಈ ರೂಲನ್ನು ಅಪ್ಲೈ ಮಾಡಬೇಕಾದ್ರೆ ಕಂಡೀಷನ್ಸ್ ಏನು, ಈ L'Hospital ರೂಲ್ ಅಂದರೆ ಏನು ಅನ್ನೋದನ್ನು ಏನು ಮಾಡೋಣ, ಈಗ ಸ್ಟಡಿ ಮಾಡೋಣ. ಓಕೆ, ನನ್ನ ಹತ್ರ ಒಂದು ರ್ಯಾಷನಲ್ ಫಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್, ಈ ರೀತಿ ಒಂದು ರ್ಯಾಷನಲ್ ಫಂಕ್ಷನ್ ಇದೆ. ಆ್ಯಂಡ್ ಐ ವಾಂಟ್ ಟು ಫೈಂಡ್ ದ ಲಿಮಿಟ್ ಆಫ್ ದಿಸ್ ರ್ಯಾಷನಲ್ ಫಂಕ್ಷನ್ ಆ್ಯಸ್ ಎಕ್ಸ್ ಟೆನ್ಸ್ ಟು ಎ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತ ನಾನು ಲಿಮಿಟ್ ಫೈಂಡ್ ಔಟ್ ಮಾಡಬೇಕು. ಬಟ್ ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಏನಾಗ್ತಾ ಇದೆ ಅಂತಂದರೆ, ಎಫ್ ಆಫ್ ಎಕ್ಸ್ ಈಸ್ ಟೆಂಡಿಂಗ್ ಟು 0 ಆ್ಯಂಡ್ ಜಿ ಆಫ್ ಎಕ್ಸ್ ಈಸ್ ಟೆಂಡಿಂಗ್ ಟು 0 ಆ್ಯಸ್ ಎಕ್ಸ್ ಟೆನ್ಸ್ ಟು ಎ. ಎಕ್ಸ್ ಟೆನ್ಸ್ ಟು ಎ ಆದಾಗ ಎಫ್ ಆಫ್ ಎಕ್ಸು 0 ಕಡೆ ಟೆಂಡ್ ಆಗ್ತಾ ಇದೆ, ಜಿ ಆಫ್ ಎಕ್ಸ್ ಕೂಡ ಟೆಂಡ್ ಆಗ್ತಾ ಇದೆ ಅಂತಂದರೆ, ಅಥವಾ ಎಫ್ ಆಫ್ ಎಕ್ಸ್ ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ ಆರ್ ಜಿ ಆಫ್ ಎಕ್ಸ್ ಈಸ್ ಟೆಂಡಿಂಗ್ ಟು ಇನ್ಫಿನಿಟಿ ಏನಾದರೂ ಆಗ್ತಾ ಇತ್ತು ಅಂತಂದರೆ, ಅವಾಗ ನಮಗೇನಾಗ್ತದೆ, ಎಫ್ ಆಫ್ ಎಕ್ಸ್ ಟೆನ್ಸ್ ಟು 0, ಜಿ ಆಫ್ ಎಕ್ಸ್ ಟೆನ್ಸ್ ಟು 0 ಆದಾಗ ನಮಗೆ ಒಂದು ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತದೆ 0/0. ಎಫ್ ಆಫ್ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತ ಏನಾದರೂ ನಾನು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಹೋದಾಗ ಎಫ್ ಆಫ್ ಎಕ್ಸು 0 ಕಡೆ ಟೆಂಡ್ ಆಗ್ತಾ ಇತ್ತು, ಜಿ ಆಫ್ ಎಕ್ಸು 0 ಕಡೆ ಟೆಂಡ್ ಆಗ್ತಾ ಇತ್ತು ಅಂತಂದರೆ ನನಗೆ ಒಂದು ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತದೆ 0/0 ಅಂತ. ಅದೇ ಒಂದು ವೇಳೆ ಇನ್ಫಿನಿಟಿ ಟೆಂಡ್ ಆಗ್ತಾ ಇತ್ತು ಅಂದರೆ ಇನ್ನೊಂದು ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತದೆ ಇನ್ಫಿನಿಟಿ ಅಂತ. ಒಂದು ವೇಳೆ ಈ ರೀತಿ ಒಂದು ರ್ಯಾಷನಲ್ ಫಂಕ್ಷನ್ ಆಪ್ರೇಟ್ ಮಾಡೋಕ್ಕೆ ಹೋದಾಗ ನನಗೆ 0/0 ಅಂತನಾದರೂ ಅಥವಾ ಇನ್ಫಿನಿಟಿ ಅಂತ ಏನಾದರೂ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಬಂದರೆ, ಈ ರೀತಿಯ ಸಿಚುವೇಶನ್ಸಲ್ಲಿ, ಈ ರೀತಿಯ ಕಂಡೀಷನ್ಸಲ್ಲಿ ನಾವು L'Hospital ರೂಲನ್ನು ಅಪ್ಲೈ ಮಾಡ್ತೀವಿ. ಈ ರೀತಿಯ ಸಿಚುವೇಶನ್ಸಲ್ಲಿ L'Hospital ರೂಲ್ ಅಪ್ಲೈ ಮಾಡ್ತೀವಿ. ಒಂದು ವೇಳೆ ಈ ರೀತಿಯ ಇಂಡಿಟರ್ಮಿನೇಟ್ ಫಾರ್ಮ್ ಬರದೇನೆ ಬೇರೆ ಏನಾದರೂ ಇಂಡಿಟರ್ಮಿನೇಟ್ ಫಾರ್ಮ್ಸ್ ಬಂದರೆ ಆವಾಗ ಏನು ಮಾಡೋದು, ಆವಾಗಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಬೇರೆ ರೀತಿಯ ಮ್ಯಾಥಮೆಟಿಕಲ್ ಮ್ಯಾನಿಪುಲೇಷನ್ಸ್ ಮಾಡಿ ಆ ಇಂಡಿಟರ್ಮಿನೇಟ್ ಫಾರ್ಮ್ಗಳನ್ನು ಕೂಡ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಇಂಡಿಟರ್ಮಿನೇಟ್ ಫಾರ್ಮ್ಗೆ ರೆಡ್ಯೂಸ್ ಮಾಡಿ ಅಗೇನ್ ವಿ ಅಪ್ಲೈ L'Hospital ರೂಲ್. ಹಾಗಾದರೆ ಫಸ್ಟ್ ಒಂದು ನಮಗೆ ಗೊತ್ತಾಯಿತು ಯಾವ ಸಿಚುವೇಷನಲ್ಲಿ ನಾವು L'Hospital ರೂಲ್ನ ಅಪ್ಲೈ ಮಾಡ್ತೀವಿ ಅಂತ. ಯಾವ ಸಿಚುವೇಷನ್ ಅಪ್ಲೈ ಮಾಡ್ತೀವಿ ಅಂತಂದರೆ, ನ್ಯೂಮರೇಟ್ರು 0 ಕಡೆ ಟೆಂಡ್ ಆಗ್ತಾ ಇತ್ತು, ಡಿನಾಮಿನೇಟ್ರು 0 ಕಡೆ ಟೆಂಡ್ ಆಗ್ತಾ ಇತ್ತು, ಅಂದರೆ 0/0 ಫಾರ್ಮ್ ಏನಾದರೂ ಬರ್ತಾ ಇತ್ತು ಅಂತಂದರೆ, ಅಥವಾ ಇನ್ಫಿನಿಟಿ ಅಂತ ಏನಾದರೂ ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತಾ ಇದ್ದರೆ, ದೆನ್ ಇನ್ ದಟ್ ಸಿಚುವೇಶನ್ ವಿ ಅಪ್ಲೈ L'Hospital ರೂಲ್. ಈ ಒಂದು ಸಿಚುವೇಷನಲ್ಲಿ L'Hospital ರೂಲ್ನ ಅಪ್ಲೈ ಮಾಡ್ತೀವಿ. ಓಕೆ, ಈಗ L'Hospital ರೂಲ್ನ ಅಪ್ಲೈ ಮಾಡಬೇಕಾದ್ರೆ ಕಂಡೀಷನ್ಸ್ ಏನು? ಸುಮ್ಮನೆ ಎಫ್ ಆಫ್ ಎಕ್ಸ್ ಇತ್ತು ಯಾವುದೋ ಒಂದು ಫಂಕ್ಷನ್, ಜಿ ಆಫ್ ಎಕ್ಸ್ ಯಾವುದೋ ಒಂದು ಫಂಕ್ಷನ್ ಇದ್ದಾಗ L'Hospital ರೂಲ್ ಅಪ್ಲೈ ಮಾಡೋಕ್ಕೆ ಬರುತ್ತಾ ಅಂತಂದರೆ ನೋ.
ಎಲ್ಲ ಸಿಚುವೇಶನ್ಸಲ್ಲೂ ಕೂಡ ಎಲ್ ಹಾಸ್ಪಿಟಲ್ ರೂಲನ್ನು ಅಪ್ಲೈ ಮಾಡೋಕ್ಕೆ ಬರಲ್ಲ. ದೇರ್ ಆರ್ ಸಮ್ ಕಂಡೀಷನ್ಸ್, ದೇರ್ ಆರ್ ಸಮ್ ರಿಸ್ಟ್ರಿಕ್ಷನ್ಸ್ ಇನ್ ಆರ್ಡರ್ ಟು ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಈ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕಂದ್ರೆ ಕೆಲವೊಂದು ಸಿಚುವೇಶನ್ಸಲ್ಲಿ ಒಬೆ ಆಗಬೇಕು. ಒಂದು ರಿಸ್ಟ್ರಿಕ್ಷನ್ಸ್ ಇದೆ, ಕೆಲವೊಂದು ಕಂಡೀಷನ್ಸ್ನ ಒಬೆ ಮಾಡಬೇಕು. ಯಾವ ಒಬೆ ಮಾಡಬೇಕು? ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್. ಎಫ್ ಮತ್ತು ಜಿ ಅನ್ನೋ ಎರಡು ಫಂಕ್ಷನ್ಗಳು ಕೆಲವೊಂದು ಕಂಡೀಷನ್ಸನ್ನ, ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಏನಾದರೂ ಒಬೆ ಮಾಡಿದರೆ, ರೂಲ್ಸ್ಗಳಿದೆ ಅದಕ್ಕೆ, ಆ ರೂಲ್ಸ್ಗಳನ್ನು ಏನಾದರೂ ಒಬೆ ಮಾಡಿದರೆ ಅವಾಗ ಮಾತ್ರ ನಾವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ಬೋದು. ಇಲ್ಲಾಂದರೆ ಆ ರೂಲ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಏನು ರಿಸ್ಟ್ರಿಕ್ಷನ್ ಅಂದರೆ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್, there are two functions and these two functions should be continuous and differentiable. ಎರಡು ಫಂಕ್ಷನ್ಸ್ ಏನಾಗಿರಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿರಬೇಕು ಮತ್ತು ಡಿಫ್ರೆನ್ಷಿಯಬಲ್ ಆಗಿರಬೇಕು. ಅಟ್ ಎಕ್ಸ್ ಈಕ್ವಲ್ ಟು ಎ. ಎಕ್ಸ್ ಈಕ್ವಲ್ ಟು ಎ ಅನ್ನೋ ಪಾಯಿಂಟ್ ಹತ್ರ ಎಫ್ ಆಫ್ ಎಕ್ಸು ಕಂಟಿನ್ಯೂಸ್ ಆಗಿರಬೇಕು, ಜಿ ಆಫ್ ಎಕ್ಸು ಕಂಟಿನ್ಯೂಸ್ ಆಗಿರಬೇಕು. ಜೊತೆಗೆ ಎಫ್ ಆಫ್ ಎಕ್ಸು ಡಿಫ್ರೆನ್ಷಿಯಬಲ್ ಆಗಿರಬೇಕು, ಜಿ ಆಫ್ ಎಕ್ಸು ಕೂಡ ಡಿಫ್ರೆನ್ಷಿಯಲ್ ಆಗಿರಬೇಕು ಅಟ್ ಎಕ್ಸ್ ಈಕ್ವಲ್ ಟು ಎ. ದೆನ್ ಓನ್ಲಿ ವಿ ಕ್ಯಾನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಮೊದಲು ಯಾವ ಸಿಚುವೇಶನ್ ಅಪ್ಲೈ ಮಾಡ್ತೀವಿ ಅಂತ ಗೊತ್ತಾಯಿತು. 0/0 ಬಂದರೆ ಇನ್ಫಿನಿಟಿ ಬಂದರೆ ಅಪ್ಲೈ ಮಾಡ್ತೀವಿ. ಎರಡನೇದೇನು ಅಂತಂದರೆ ಅಪ್ಲೈ ಮಾಡಬೇಕು ಅಂತಂದರೆ ಫಂಕ್ಷನ್ಗಳು ಯಾವ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡಬೇಕು, ಯಾವ ರಿಸ್ಟ್ರಿಕ್ಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಯಾವ ರಿಸ್ಟ್ರಿಕ್ಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂತಂದರೆ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್, ಬೋತ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಜಿ ಆಫ್ ಎಕ್ಸ್ ಶುಡ್ ಬಿ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಸೊ ಈ ಎರಡು ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಮಾಡಿದ್ರೆ ದೆನ್ ವಿ ಕ್ಯಾನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಈಗ ಎರಡಂತೂ ಗೊತ್ತಾಯಿತು, ಯಾವ ಸಿಚುವೇಶನ್ನು, ರಿಸ್ಟ್ರಿಕ್ಷನ್ಸು. ಈಗ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕಲ್ಲ. ಎಸ್, ಅಲ್ಲಿ ಎಲ್ ಹಾಸ್ಪಿಟಲ್ ರೂಲ್ ಅಂತ ಹೇಳ್ತಾ ಇದ್ದೀನಿ. ನಾನೇನು ಅಪ್ಲೈ ಮಾಡೋಕ್ಕೆ ಹೋದೆ, ಎಸ್ ಟೆನ್ಸ್ ಟು ಎ ಮಾಡೋಕ್ಕೆ ಹೋದಾಗ ಎಫ್ ಆಫ್ ಎಕ್ಸ್ ಟೆನ್ಸ್ ಟು 0 ಬಂತು, ಜಿ ಆಫ್ ಎಕ್ಸ್ ಟೆನ್ಸ್ ಟು 0. ಇಟ್ ಮೀನ್ಸ್ ದಟ್ 0/0 ಫಾರ್ಮ್ ಬಂತು. ಈಗ ನಾವು ಐ ವಾಂಟ್ ಟು ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಹೌ ಟು ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್? ವಾಟ್ ಎಕ್ಸಾಕ್ಟ್ಲಿ ಎಲ್ ಹಾಸ್ಪಿಟಲ್ ರೂಲ್ ಈಸ್ ಅಂತಂದರೆ ಏನೂ ಇಲ್ಲ, ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ ಇಸ್ ವೆರಿ ಎಫೆಕ್ಟಿವ್. ಏನು ಮಾಡಬೇಕು ಅಂತಂದರೆ 0/0 ಫಾರ್ಮ್ ಬರ್ತಾ ಇದೆ ಎಕ್ಸ್ ಟೆನ್ಸ್ ಟು ಎ ಅಂದಾಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ, ಆ್ಯಂಡ್ ಜಿ ಆಫ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿ ಜಿ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ನಾನು ಹೇಳ್ತಾ ಇರೋದನ್ನು ಕರೆಕ್ಟಾಗಿ ಕೇಳಿ. ನಾನು ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಹೇಳಿದೆ ಹೊರತು ಅದನ್ನು u/v ಫಾರ್ಮ್ಗೆ ಟ್ರೀಟ್ ಮಾಡಿ ಅಂತ ಹೇಳಿಲ್ಲ. ಡೋಂಟ್ ಟ್ರೀಟ್ ದಿಸ್ ಫಂಕ್ಷನ್ ಆ್ಯಸ್ u/v. ಡಿಫ್ರೆನ್ಷಿಯೇಷನ್ ಆಫ್ u/v ಇರುತ್ತಲ್ಲ, du/dv ಅಂತ, ಈ ರೀತಿ ಟ್ರೀಟ್ ಮಾಡಿ ಅಂತ ಹೇಳಲ್ಲ ನಾನು. ಆ ರೀತಿ ಟ್ರೀಟ್ ಮಾಡಬಾರ್ದು. ನ್ಯೂಮರೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನೇ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೆಕ್ಸ್ಟ್ ಫಾರ್ಮುಲಾಗಳನ್ನು ಕನ್ಸಿಡರ್ ಮಾಡ್ತೀನಲ್ಲ, ಅಲ್ಲಿ ಇದೇ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಿ ಫಾರ್ಮುಲಾಗಳಿಗೆ ಆನ್ಸರ್ನ ಹೇಳ್ತೀನಿ ನಾನು, ಅವಾಗ ಗೊತ್ತಾಗುತ್ತೆ ನಿಮಗೆ. ಸೊ ನ್ಯೂಮರೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ನ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದರ ಆನ್ಸರ್ ಏನು ಬರ್ತದೆ? ನ್ಯೂಮರೇಟರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಜಿ ಡ್ಯಾಶ್ ಆಫ್ ಎಕ್ಸ್ ಅಂತ ಬಂತು. ಈಗ ಎಕ್ಸ್ ಟೆನ್ಸ್ ಟು ಎ ಅಪ್ಲೈ ಮಾಡಿ ಅಥವಾ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡಿ ಆಪರೇಟ್ ಮಾಡಿದಾಗ ಒಂದು ಫೈನೈಟ್ ವ್ಯಾಲ್ಯೂ ಬರ್ತಾ ಇತ್ತು ಅಂದರೆ ದಟ್ ವಿಲ್ ಬಿ ದ ಲಿಮಿಟ್ ಆಫ್ ದ ಗಿವನ್ ಫಂಕ್ಷನ್. ಒಂದು ವೇಳೆ ಎಫ್ ಡ್ಯಾಶ್ ಎಫ್ ಎಕ್ಸು ಮಾಡಿದ್ದೀನಿ, ಜಿ ಡ್ಯಾಶ್ ಎಫ್ ಎಕ್ಸು ಕೂಡ ಮಾಡಿದ್ದೀನಿ. ಈಗ ಅಪ್ಲೈ ಮಾಡಿದಾಗಲೂ ಕೂಡ ಐದರ್ 0/0 ಅಥವಾ ಇನ್ಫಿನಿಟಿ ಬರ್ತಾ ಇದೆ ಅಂತಂದರೆ ಅಗೈನ್ ಚೆಕ್ ವೆದರ್ ಎಫ್ ಡ್ಯಾಶ್ ಎಫ್ ಎಕ್ಸ್ ಆ್ಯಂಡ್ ಜಿ ಡ್ಯಾಶ್ ಎಫ್ ಎಕ್ಸ್ ಆರ್ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಲ್ ಅಟ್ ಎಕ್ಸ್ ಈಕ್ವಲ್ ಟು ಎ. ಈಗಾಗಲೇ ಒಂದು ಸಾರಿ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿದ್ದೀನಿ ಅಂದರೆ ನ್ಯೂಮರೇಟರ್ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ, ಡಿನಾಮಿನೇಟರ್ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ. ಈಗ ಮಾಡಿದ ಮೇಲೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇದು ಯಾವುದೋ ಒಂದು ಇಂಡಿಟರ್ಮಿನೇಟ್ ಫಾರ್ಮ್ ಬರ್ತಾ ಇದೆ ಅಂತಂದರೆ ಅಗೇನ್ ಚೆಕ್ ಮಾಡಬೇಕು. ಏನಂತ? ಎಫ್ ಡ್ಯಾಶ್ ಎಫ್ ಎಕ್ಸು ಮತ್ತು ಜಿ ಡ್ಯಾಶ್ ಎಫ್ ಎಕ್ಸ್ಗಳು ಎಕ್ಸ್ ಈಕ್ವಲ್ ಟು ಎ ಅನ್ನೋ ಪಾಯಿಂಟ್ ಹತ್ತಿರ ಕಂಟಿನ್ಯೂಸ್ ಆಗಿದೆಯಾ, ಡಿಫ್ರೆನ್ಷಿಯಬಲ್ ಆಗಿದೆಯಾ ಅಂತ ಚೆಕ್ ಮಾಡಿ. ಇಫ್ ದೀಸ್ ಟು ಕಂಡೀಷನ್ಸ್ ಸ್ಯಾಟಿಸ್ಫೈ ಅಗೇನ್ ದೀಸ್ ಟು ಕಂಡೀಷನ್ಸ್, ಈ ಎರಡು ಫಂಕ್ಷನ್ಸ್ ಏನು ಬಂದಿದೆಯಲ್ಲ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಈ ಎರಡು ಫಂಕ್ಷನ್ಗಳು ಈ ಎರಡು ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡ್ತಾ ಇತ್ತು ಮತ್ತೊಮ್ಮೆ ಅಂತಂದರೆ ಅಗೇನ್ ವಿ ಕ್ಯಾನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಆ್ಯಂಡ್ ಇನ್ ನಂಬರ್ ಆಫ್ ಟೈಮ್ಸ್ ನಾನು ಈ ರೀತಿ ಏನು ಮಾಡ್ಬೋದು ಅಂದರೆ ಎಷ್ಟು ಸಾರಿ ಬೇಕಾದರೂ ಏನು ಮಾಡ್ಬೋದು, ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ಬೋದು. ಆದರೆ ಈ ಕಂಡೀಷನ್ಸ್ ಮಾತ್ರ ನೆನ್ಪಿಡಬೇಕು. ಅದು ಈ ಫಾರ್ಮಿಗೆ ಬರ್ತಾ ಇತ್ತು ಅಂತಂದರೆ ಆ ಫಂಕ್ಷನ್ಗಳು ಈ ಒಂದು ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡ್ತಾ ಇತ್ತು ಅಂತಂದರೆ ಎಷ್ಟು ಸಾರಿನಾದರೂ ಏನು ಮಾಡ್ಬೋದು, ನಾವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಎಲ್ ಹಾಸ್ಪಿಟಲ್ ರೂಲ್. ಇದರ ಅಪ್ಲಿಕೇಶನ್ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ ಸಾಲ್ವ್ ಮಾಡುವಾಗ ನಾವು ಇದರ ಅಪ್ಲಿಕೇಶನ್ ನೋಡೋಣ. Now let me move towards trigonometric limits, and these are some standard trigonometric limits. That is limit sin x by x
as x tends to 0 is equal to 1, and same result is holds for limit x by sin x as x tends to 0 and tan x by x, x by tan x as x tends to 0, both will be equal to 1, and sin inverse x by x, x by sin inverse x as x tends to 0, the value will be equal to 1. Here tan inverse x by x, x by tan inverse x as x tends to 0, x tends to 0, the limit will be equal to 1. ಇಲ್ಲಿ ಎರಡು ಫಾರ್ಮುಲಾಗಳಿರೋದು ಆ್ಯಕ್ಚುಲಿ. ಲಿಮಿಟ್ sin x by x equal to 1, limit x by sin x is also equal to 1 as x tends to 0. Here also limit tan x by x equal to 1 as x tends to 0. In the same way limit x by tan x as x tends to 0 is equal to 1. ಈ ರೀತಿ ಎರಡೆರಡು ಫಾರ್ಮುಲಾಗಳನ್ನು ಒಂದೇ ಇದರಲ್ಲಿ ಕಂಬೈನ್ ಮಾಡಿ ಬರೆದಿದ್ದೀವಿ. ಇಲ್ಲಿ ಇಷ್ಟು ಫಾರ್ಮುಲಾಗಳಲ್ಲಿ x was tending to 0. Here also x is tending to 0, but here the angle is in degree. ಇಲ್ಲಿ ರೇಡಿಯನ್ ಮೆಜರಲ್ಲಿ ಇತ್ತು, ಬಟ್ ಇಲ್ಲಿ ಏನಿದೆ ಅಂತಂದರೆ ಡಿಗ್ರಿ ಮೆಜರಲ್ಲಿ ಇದೆ. ದೇರ್ಫೋರ್ sin x ಡಿಗ್ರಿ ಡಿವೈಡ್ ಬೈ x is equal to pi by 180 ಬರುತ್ತೆ. ಇದೊಂದು ಸ್ಪೆಷಲ್ ಕೇಸ್ ಅಷ್ಟೇ. So again limit of tan x minus sin x whole divided by x cube as x tends to 0 is equal to 1 by 2. ಇದು ಒಂದು ಸ್ಪೆಷಲ್ ರಿಸಲ್ಟ್. ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಆಪ್ರೇಟ್ ಮಾಡಿ ಎಲ್ಲ ಸಿಂಪ್ಲಿಫೈ ಮಾಡಿ ಆದಮೇಲೆ ರೆಡಿಮೇಡ್ ರಿಸಲ್ಟನ್ನು ಇಲ್ಲಿ ಒಂದು ಬರೆದಿರೋದು. ಇದೊಂದು ಪ್ಲಸ್ ಇದೊಂದು ಲಿಮಿಟ್ ಆಸ್ x tends to 0 1 minus cos x divided by x square equal to 1 by 2. ಅದು ಕೂಡ ಒಂದು ಸ್ಟ್ಯಾಂಡರ್ಡ್ ರಿಸಲ್ಟ್. And limit cos x as x tends to 0 is 1, limit sin of x minus a divided by x minus a as x tends to 1, and limit tan of x minus a divided by x minus a as x tends to a is equal to 1, limit of sin inverse x as x tends to a is equal to sin inverse a, where a lies in the interval -1 to 1, that is mod a is less than or equal to 1, and same result holds for other two trigonometric functions, that is cos inverse x and tan inverse x. Here you observe here that limit of sin x by x as x tends to infinity is 0. Here limit of sin x by x as x tends to 0 is 1. x tends to 0 ಇದ್ದಾಗ ಲಿಮಿಟ್ ವ್ಯಾಲ್ಯೂ ಏನಾಗಿದೆ 1 ಆಗಿದೆ. ಅದೇ x tends to infinity ಇದ್ದಾಗ ಲಿಮಿಟ್ ವ್ಯಾಲ್ಯೂ ಏನಾಗಿದೆ 0 ಆಗಿದೆ, and function is same. ಎಸ್, ಇಲ್ಲೂ sin x by x ಇರೋದು, ಇಲ್ಲೂ sin x by x ಇರೋದು. ಆದರೆ x tends to infinity ಇಲ್ಲಿದ್ದರೆ ಇಲ್ಲಿ x tends to 0 ಇದೆ. ದೇರ್ಫೋರ್ x tends to 0 ಇದ್ದಾಗ ಲಿಮಿಟ್ ವ್ಯಾಲ್ಯೂ ಏನಾಗಿದೆ 1 ಆಗಿದೆ. x tends to infinity ಇದ್ದಾಗ ಲಿಮಿಟ್ ವ್ಯಾಲ್ಯೂ ಏನಾಗಿದೆ 0 ಆಗಿದೆ. ಸೊ ಇದೊಂದು ಡಿಫ್ರೆನ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಯಾಕಾಗ್ತದೆ ಅಂತ ಒಂದಷ್ಟು ಇಂಪಾರ್ಟೆಂಟ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ, ಅದನ್ನು ಹೇಳ್ತೀನಿ ಈಗ. ಆ್ಯಂಡ್ ಇಲ್ಲಿ cos x by x ಇದೆ ನೋಡಿ. ಲಿಮಿಟ್ cos x by x as x tends to infinity is also equal to 0, and limit as x tends to infinity sin of 1 by x divided by 1 by x is equal to 1. ಇದರಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಏನು ಅಂದರೆ ಇಲ್ಲಿ ನೋಡಿ, ಲಿಮಿಟ್ sin x by x as x tends to 0, ಬರೀ ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡಿದರೆ ಇಲ್ಲಿ as x tends to 0 sin 0 is 0 divided by sin 0 is 0. ನೋಡಿ ಇಲ್ಲಿ ಕೆಳಗಡೆನೂ x ಇರೋದ್ರಿಂದ as x tends to 0 that will also be equal to 0. Now it converted into an indeterminate form. Indeterminate form convert ಆಯಿತು 0 by 0. Therefore we can apply, let me apply L hospital rule apply ಮಾಡಬಹುದಾ ಅಂತ ನೋಡಬೇಕು ಅಂದರೆ sin x 0 ಹತ್ರ ಕಂಟಿನ್ಯೂಸ್. ಎಸ್, ಇಟ್ ಈಸ್ ಕಂಟಿನ್ಯೂಸ್. is it differentiable? Yes, it is differentiable. Continuity differentiability ಮಾತಾಡುವಾಗ ಮಾತಾಡೋದು. and x is also continuous at x equal to 0 and differentiable at x equal to 0. ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ನ್ಯೂಮರೇಟರ್ ಸಪ್ರೇಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಡಿನಾಮಿನೇಟರ್ ಸಪ್ರೇಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಷಿಯೇಷನ್ ಆಫ್ sin x is cos x divided by differentiation of x is 1. ಈಗ ಲಿಮಿಟ್ ಅಪ್ಲೈ ಮಾಡಿ as x tends to 0 cos 0 is equal to 1. ಇದೇ 1 ಇಲ್ಲಿ ಬಂದಿರೋದು. ಸೇಮ್ ಅದೇ ರೂಲ್ನ ಇಲ್ಲಿ ಅಪ್ಲೈ ಮಾಡಿ as x tends to 0 ನ್ಯೂಮರೇಟರ್ tends to 0 divided by sin 0 again an indeterminate form 0 by 0 form ಬಂತು. again x is continuous and differentiable at x equal to 0 and sin x is continuous and differentiable at x equal to 0. therefore I can apply L hospital rule. ಏನು ಅಪ್ಲೈ ಮಾಡೋದಂದ್ರೆ ಅದನ್ನು ನ್ಯೂಮರೇಟರ್ ಸಪ್ರೇಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು, ಡಿನಾಮಿನೇಟರ್ ಸಪ್ರೇಟ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. again apply the limit. differentiation of x is 1 divided by differentiation of sin x is cos x. x tends to 0 ಆದಾಗ ಇದು cos 0 ಆಗ್ತದೆ. cos 0 is equal to 1. therefore ಅದೇ 1 ಇಲ್ಲಿ ಲಿಮಿಟ್ ಆಗಿ ಬಂದಿರೋದು. and same result holds here also. ಇದೇ ರಿಸಲ್ಟ್ ಇಲ್ಲೂ ಕೂಡ ಏನಾಗ್ತದೆ, ಹೋಲ್ಡ್ ಆಗ್ತದೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ ಈ ಒಂದು ಫಾರ್ಮುಲಾ ಅಬ್ಸರ್ವ್ ಮಾಡಿ.
ಈ ಫಾರ್ಮುಲಾಗಳು ಏನಿದೆ, ಲಿಮಿಟ್ ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತ ಇದೆ. ಎಕ್ಸ್ ಟೆನ್ಸ್ ಟು ಎ. ಈ ಫಾರ್ಮುಲಾಗೂ ಒಂದು ಸಿಮಿಲಾರಿಟಿ ಇದೆ. ಏನು ಸಿಮಿಲಾರಿಟಿ ಅಂದರೆ ಇಲ್ಲೂ ಕೂಡ ಆ್ಯಂಗಲ್ ವಾಸ್ ಟೆಂಡಿಂಗ್ ಟು 0, ಡಿನಾಮಿನೇಟರ್ ವಾಸ್ ಟೆಂಡಿಂಗ್ ಟು 0. ಇಲ್ಲಿ ನೋಡಿ ಆಸ್ ಎಕ್ಸ್ ಟೆನ್ಸ್ ಟು ಎ, ಆಸ್ ಎಕ್ಸ್ ಟೆನ್ಸ್ ಟು ಎಕ್ಸ್ ಅನ್ನೋ ಪಾಯಿಂಟು ಎ ಅನ್ನೋ ಪಾಯಿಂಟ್ ಹತ್ರ ಹೋದಂಗೆಲ್ಲನು ದಿಸ್ ಹೋಲ್ ಆ್ಯಂಗಲ್ ವಿಲ್ ಟೆಂಡ್ ಟು 0. ಎಕ್ಸ್ ಮತ್ತು ಎ ನಡುವೆ ಡಿಫ್ರೆನ್ಸ್ ಹತ್ರ ಆದಂಗೆಲ್ಲ ಏನಾಗ್ತದೆ, ಡಿಫ್ರೆನ್ಸ್ ವಿಲ್ ಟೆಂಡ್ ಟು 0. ಎಕ್ಸ್ ಮೈನಸ್ ಎ ಏನಾಗ್ತದೆ, 0 ಹತ್ರ ಆಗ್ತಾ ಹೋಗ್ತದೆ. ದಿಸ್ ವಿಲ್ ಟೆಂಡ್ ಟು 0 ಆ್ಯಂಡ್ ಇನ್ ದ ಸೇಮ್ ಡಿನಾಮಿನೇಟರ್ ವಿಲ್ ಆಲ್ಸೋ ಟೆಂಡ್ ಟು 0. ಸೊ ಇದೇನಾಗ್ತದೆ, ಸೈನ್ 0/0, 0/0, ಸೈನ್ 0/0. ಸೊ ಇದು ಏನಾಗ್ತದೆ ಅಂತಂದರೆ ಒಂದು ಪರ್ಟಿಕ್ಯುಲರ್ ಕೇಸು, ಇದರ ಒಂದು ಜನರಲೈಸ್ಡ್ ಕೇಸ್ ಅಷ್ಟೇ. ಇದು ಈ ಒಂದು ಫಾರ್ಮುಲಾದ ಈ ಒಂದು ಕೇಸ್ ಇದೆಯಲ್ಲ, ಇದರ ಜನರಲ್ ಕೇಸ್ ಯಾವುದು ಅಂದರೆ ಇದು. ಸೊ ಲಿಮಿಟ್ ಸೈನ್ ಆಫ್ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆನ್ಸ್ ಟು ಎ ಅಂತಂದರೆ ಇದು ಕೂಡ ಇದೇ ಫಾರ್ಮಿಗೆ ರೆಡ್ಯೂಸ್ ಆಗುತ್ತೆ. ಹಾಗಾಗಿ ಸೈನ್ 0 ಡಿವೈಡೆಡ್ ಬೈ 0 ಫಾರ್ಮಿಗೆ ಬರೋದ್ರಿಂದ ಇಲ್ಲಿ ಇದರ ಲಿಮಿಟ್ ಏನಾಗಿರ್ತದೆ, 1 ಆಗಿರ್ತದೆ. ಸೇಮ್ ಆರ್ಗ್ಯುಮೆಂಟ್ ಹೋಲ್ಡ್ಸ್ ಫಾರ್ ದಿಸ್ ಫಂಕ್ಷನ್ ಆಲ್ಸೋ. ಇಲ್ಲೂ ಒಳಗಡೆ ಆ್ಯಂಗಲ್ ಏನಾಗ್ತದೆ, ಎಕ್ಸ್ ಟೆನ್ಸ್ ಟು ಎ ಆದಂಗೆಲ್ಲೂ ಇದು 0 ಆಗ್ತದೆ, ಡಿನಾಮಿನೇಟರ್ 0 ಆಗ್ತದೆ. ಅಗೇನ್ ಇದು ಇಲ್ಲಿಗೆ ಬರ್ತದೆ, ಲಿಮಿಟ್ tan 0/0. ಅಗೇನ್ tan 0/0 ಅಂತಂದರೆ 0/0 ಇಂಡಿಟರ್ಮಿನೇಟ್ ಫಾರ್ಮ್. ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಿ. ನಾವು ಆಲ್ಸೋ ವಿ ಕ್ಯಾನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್ ಆ್ಯಂಡ್ ಸಿಂಪ್ಲಿಫೈ ದಟ್. ಈ ಒಂದು ಫ್ಯಾಕ್ಟ್ ಆಯಿತು. ಆಮೇಲೆ ಇದೊಂದು ಅಬ್ಸರ್ವ್ ಮಾಡಿ, ಲಿಮಿಟ್ ಸೈನ್ ಎಕ್ಸ್ ಬೈ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಈಸ್ ಈಕ್ವಲ್ ಟು 0. ಏನಪ್ಪ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಬ್ಸರ್ವ್ ಮಾಡ್ಬೋದು ನಾವಿಲ್ಲಿ ಅಂತಂದರೆ, ಈ ಫಂಕ್ಷನ್ ನಾನು ಹಿಂಗೆ ಬರಿತೀನಿ, ಸೈನ್ ಎಕ್ಸ್ ಇಂಟು 1/x ಅಂತ ಬರಿತೀನಿ. ಸೈನ್ ಎಕ್ಸ್ ಬೈ ಎಕ್ಸ್ ಇದೆಯಲ್ಲ, ಅದನ್ನೇನಂತ ಬರಿತೀನಿ, 1/x ಇಂಟು ಸೈನ್ ಎಕ್ಸ್ ಅಂತ ಬರಿತೀನಿ. ಆ್ಯಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ, ಎಕ್ಸ್ ಅನ್ನೋ ವ್ಯಾಲ್ಯೂ ಇನ್ಫಿನಿಟಿವರೆಗೂ ಹೋದಾಗ ಸೈನ್ ಎಕ್ಸ್ ಏನಾಗ್ತದೆ, ಇನ್ಫಿನಿಟಿನಲ್ಲೂ ಆಸಿಲೇಟ್ ಮಾಡ್ತಾ ಇರ್ತದೆ, 0 ಹತ್ರನೂ ಆಸಿಲೇಟ್ ಮಾಡ್ತಾ ಇರ್ತದೆ, ಮೈನಸ್ ಇನ್ಫಿನಿಟಿ ಹತ್ರನೂ ಆಸಿಲೇಟ್ ಮಾಡ್ತಾ ಇರ್ತದೆ. ಸೊ ಆಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ sin x is a function which oscillates between -1 and 1. -1 ಮತ್ತು 1 ನಡುವೆ ಆಸಿಲೇಟ್ ಮಾಡೋಂಥ ಒಂದು ಫಂಕ್ಷನ್ ಯಾವುದು ಅಂದರೆ sin x. ಆದರೆ as x tends to infinity 1/x tends to 0. ಇದು ಯಾವುದಿದು, ಇಟ್ ಈಸ್ ಅ ಕ್ವಾಂಟಿಟಿ ವಿಚ್ ಆಸಿಲೇಟ್ಸ್ ಬಿಟ್ವೀನ್ -1 and 1. -1 ಮತ್ತು 1 ನಡುವೆ ಆಸಿಲೇಟ್ ಮಾಡ್ತಕ್ಕಂಥ ಒಂದು ಕ್ವಾಂಟಿಟಿ ಯಾವುದು ಅಂತಂದರೆ sin x. ಆದರೆ 1/x ಏನಿದೆಯಲ್ಲ, as x tends to infinity 1/x tends to 0. ಹೆಂಗೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಎಕ್ಸ್ ಏನಾದರೂ 100 ಅಂತ ಅಂದ್ಕೊಂಡ್ರಿ ಅನ್ನೋಣ, 1/x ಅಂದರೆ 1/100 ಎಷ್ಟಾಯಿತು, 0.01. ಇಫ್ ಎಕ್ಸ್ ಈಸ್ ಈಕ್ವಲ್ ಟು 10,000, 1/10,000 ಎಷ್ಟಾಗ್ತದೆ, 0.0001. 1 2 3 4 1 2 3 4 0.0001. ಸೊ ಇಲ್ಲಿ ಎಕ್ಸ್ ಅನ್ನೋದು 100, 10,000 ಆದಂಗೆಲ್ಲೂ ಇಲ್ಲಿ 0.01 ಇತ್ತು, ಇಲ್ಲಿ 0.001 ಇತ್ತು. ಅಂದರೆ 0 ಹತ್ತಿರ ಆಗ್ತಾ ಹೋಗ್ತದೆ. ಆ್ಯಸ್ ಎಕ್ಸ್ ಅಪ್ರೋಚಸ್ ಇನ್ಫಿನಿಟಿ 1/x ಅಪ್ರೋಚಸ್ 0. ಎಕ್ಸ್ ಇನ್ಫಿನಿಟಿ ಹತ್ತಿರ ಹೋದಂಗೆಲ್ಲೂ 1/x 0 ಹತ್ತಿರ ಹೋಗ್ತದೆ. ಸೊ ದಿಸ್ 0 ವಿಲ್ ಅರೆಸ್ಟ್ ದಿಸ್ ಸೈನ್ ಎಕ್ಸ್ ಆ್ಯಂಡ್ ದಿಸ್ ವಿಲ್ ಮೇಕ್ ದ ಹೋಲ್ ಫಂಕ್ಷನ್ ಟು ಟೆಂಡ್ ಟುವರ್ಡ್ಸ್ 0. ಈ 1/x ಏನು ಮಾಡುತ್ತೆ ಅಂತಂದರೆ, ಆ ಸೈನ್ ಎಕ್ಸ್ ಏನು ಆಸಿಲೇಟ್ ಆಗ್ತಿತ್ತಲ್ಲ, ಅದನ್ನು ಅರೆಸ್ಟ್ ಮಾಡಿ ಏನು ಮಾಡ್ತದೆ, 0 ಹತ್ತಿರ ಕರ್ಕೊಂಡು ಹೋಗ್ತದೆ. ಅದನ್ನು ಅರೆಸ್ಟ್ ಮಾಡಿ 0 ಹತ್ತಿರ ಕರ್ಕೊಂಡು ಹೋಗ್ತದೆ. ದೇರ್ ಫೋರ್ ಆಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ sin x by x is equal to 0. ಸೊ 1/x ಏನು ಮಾಡ್ತದೆ, 0 ಹತ್ತಿರ ಟೆಂಡ್ ಆಗ್ತದೆ. 1/x tends to 0. ಸೊ sin x ಅನ್ನೋದು ಯಾವ ವ್ಯಾಲ್ಯೂ ನಡುವೆ ಆದರೂ ಆಸಿಲೇಟ್ ಮಾಡ್ತಾ ಇರಲಿ, ಯೂಶ್ವಲಿ ದಟ್ ಫಂಕ್ಷನ್ ವಿಲ್ ಆಸಿಲೇಟ್ ಬಿಟ್ವೀನ್ -1 and 1. ಸೊ ಅದ್ರ ಒಳಗಡೆ ಆಸಿಲೇಟ್ ಮಾಡ್ತಾ ಇದ್ರೂ ಕೂಡ ಅದೇನು ಮಾಡ್ತದೆ, 1/x ಅನ್ನೋದು 0 ಹತ್ತಿರ ಟೆಂಡ್ ಆದಾಗ ಆ ವ್ಯಾಲ್ಯೂನು ಕೂಡ ಅರೆಸ್ಟ್ ಮಾಡಿ 0 ಹತ್ತಿರಗೆ ಟೋಟಲ್ ಫಂಕ್ಷನ್ ಏನಾಗ್ತದೆ, 0 ಹತ್ತಿರ ಟೆಂಡ್ ಆಗ್ತದೆ. ದೇರ್ ಫೋರ್ ಆಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ sin x by x tends to 0. ಇಲ್ಲಿ ಕೂಡ ಅಷ್ಟೇ, cos x by x ಇನ್ನು 1/x ಇಂಟು ಕಾಸ್ ಎಕ್ಸ್ ಅಂತ ಬರಿಬೋದು. 1/x ಇಂಟು ಕಾಸ್ ಎಕ್ಸ್ ಅಂತ ಬರೆದ್ರೆ ಕಾಸ್ ಎಕ್ಸ್ ಈಸ್ ಆಲ್ಸೋ ಎ ಫಂಕ್ಷನ್ ವಿಚ್ ಆಸಿಲೇಟ್ಸ್ ಬಿಟ್ವೀನ್ -1 and 1. ಸೊ ಆಸ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ 1/x tends to 0. ದೇರ್ಫೋರ್ ಅದು ಆಸಿಲೇಟ್ ಮಾಡಲೇಬೇಕಿದ್ರೆ, ಆದರೆ 1/x 0 ಹತ್ತಿರ ಹೋಗ್ತಾ ಇರೋದ್ರಿಂದ ಅದನ್ನು ಅರೆಸ್ಟ್ ಮಾಡಿ ಏನು ಮಾಡ್ತದೆ, ಅದು ಕೂಡ 0 ಹತ್ತಿರಕ್ಕೆ ಕರ್ಕೊಂಡು ಹೋಗ್ತದೆ. ಆಮೇಲೆ ಇದೊಂದು ಅಬ್ಸರ್ವ್ ಮಾಡಿ, ಲಿಮಿಟ್ ಸೈನ್ ಆಫ್ 1/x ಡಿವೈಡ್ ಬೈ 1/x as x tends to infinity. ಇದ್ರ ಒಳಗಡೆ ನೋಡಿದ್ರೆ as x tends to infinity 1/x tends to 0. ಇಲ್ಲಿ ನೋಡಿದ್ವಲ್ಲ ಅದೇನೆ, as x tends to infinity 1/x tends to, ಅಂದರೆ ಈ ಬ್ರ್ಯಾಕೆಟ್ ಒಳಗಡೆ ಇರೋದು 0 ಹತ್ತಿರ ಹೋಗ್ತಾ ಇದೆ, ಈ ಬ್ರ್ಯಾಕೆಟ್ ಒಳಗಡೆ ಇರೋದು 0 ಹತ್ತಿರ ಹೋಗ್ತದೆ. ಅಂದರೆ sin 0/0, sin 0/0, 0/0.
ದೇರ್ ಫೋರ್ ಎಕ್ಸ್ ಟೆನ್ಸ್ ಟು ಇನ್ಫಿನಿಟಿ ಆಗಿರಬಹುದು, ಆದರೆ ವ್ಯಾಲ್ಯೂ ಯಾಕೆ 1 ಬರ್ತಾ ಇದೆ ಅಂತಂದರೆ ಇದು ಕೂಡ ಇದೇ ಒಂದು ಕೇಸ್ಗೆ ರೆಡ್ಯೂಸ್ ಆಗ್ತದೆ, sin 0/0 ಫಾರ್ಮ್ಗೆ ರೆಡ್ಯೂಸ್ ಆಗ್ತದೆ. Therefore that limit is also equal to 1. So these are very important trigonometric limits. So ಇವುಗಳ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ನಿಮಗೆ ಯಾವಾಗಲೂ ಇರಬೇಕು. Now we are moving towards logarithmic limits and exponential limits. So these are some standard logarithmic and exponential limits. Here limit of log of 1 plus x divided by x as x tends to 0 is equal to 1. Limit of log x to the base e as x tends to a is equal to 1. Limit of log of 1 minus x divided by x as x tends to 0 is equal to -1. And limit of log of 1 plus x to the base a divided by x as x tends to 0 is equal to log e to the base a, where a is a positive number and it is not equal to 1. And here exponential limits are limit of e to the power of x minus 1 divided by x as x tends to 0 is equal to 1, and limit of a to the power of x minus 1 divided by x as x tends to 0 is equal to log a to the base e, and limit of e to the power of kx minus 1 divided by x as x tends to 0 equals to k, where k is not equal to 0. Here also ನಿಮಗೇನಾದರೂ ಫಾರ್ಮುಲಾ ಏನಾದ್ರು ನೆನಪಿರಲಿಲ್ಲ ಅಂತಂದರೆ, ಫಾರ್ಮುಲಾ ನೆನಪಿಲ್ಲ ಅಂದರೆ ನೀವು ಇಲ್ಲೂ ಕೂಡ ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡ್ಬೋದು, ಇಲ್ಲೂ ಕೂಡ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಆಗುತ್ತೆ. ಸಿ ಹಿಯರ್ as x tends to 0 the bracket tends to 1, as x tends to 0 1 plus x tends to 1, ಇದು 0 ಆದಾಗ 1 plus x ಕಂಪ್ಲೀಟ್ ಆಗಿ ಏನಾಗ್ತದೆ 1 ಆಗ್ತದೆ. ಸೊ ಇದೇನಾಯಿತು log 1 ಡಿವೈಡೆಡ್ ಬೈ ಇದು ಕೆಳಗಡೆ ಏನಾಯಿತು as x tends to 0 ಡಿನಾಮಿನೇಟರ್ ಬಿಕಮ್ಸ್ 0. ಇಲ್ಲಿ ನಮ್ಮ ಹತ್ರ ಇರೋದು log 1 ಡಿವೈಡೆಡ್ ಬೈ 0. log 1 ಈಸ್ ನಥಿಂಗ್ ಬಟ್ 0/0. log 1 ಅಂತಂದರೆ 0 ಅಂತ ಅರ್ಥ. ಸೊ 0/0 ಅಗೇನ್ ಇಂಡಿಟರ್ಮಿನೇಟ್ ಫಾರ್ಮ್. ಸೊ ನಾವು ಎಲ್ ಹಾಸ್ಪಿಟಲ್ ರೂಲ್ನ ಅಪ್ಲೈ ಮಾಡಬಹುದಾ ಅಂತ ಒಂದ್ಸಾರಿ ನೋಡಬೇಕು. ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡಬೇಕು ಅಂತಂದರೆ ಎರಡು ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಮಾಡಬೇಕು. ಅಟ್ x equal to 0 ದಿಸ್ ಲಾಗ್ ಫಂಕ್ಷನ್ ಶುಡ್ ಬಿ ಪಾಸಿಟಿವ್. ಪಾಸಿಟಿವ್ ಅಲ್ಲ, ಇಟ್ ಶುಡ್ ಬಿ ಕಂಟಿನ್ಯೂಸ್ ಆ್ಯಂಡ್ ಡಿಫರೆನ್ಷಿಯಬಲ್. ಎಸ್ ಅಫ್ಕೋರ್ಸ್ ಲಾಗ್ ಆಫ್ 1 plus x ಈಸ್ continuous and differentiable at x equal to 0, and in the same way x is also continuous and differentiable at x equal to 0. Therefore differentiate these two functions separately. Numerator na differentiate ಮಾಡಬೇಕು, denominator separate ಆಗಿ ಏನು ಮಾಡಬೇಕು, differentiate ಮಾಡಬೇಕು. log of 1 plus x ನ differentiate ಮಾಡಿದರೆ ಏನಾಗುತ್ತೆ, log x 1/x, log x 1/x divided by differentiation of x is 1. Now apply the limit. x tends to 0 ಅಪ್ಲೈ ಮಾಡಿದಾಗ 1 divided by ಇಲ್ಲಿ 1 divided by 1 plus 0 that is 1/1 that is equal to 1. Therefore limit is equal to 1. ಲಿಮಿಟ್ ಇಸ್ ಈಕ್ವಲ್ ಟು 1. ಇಲ್ಲಿ ಲಿಮಿಟ್ ಲಾಗ್ ಎಕ್ಸ್ ಟು ದ ಬೇಸ್ ಇ ಆಸ್ ಎಕ್ಸ್ ಟೆನ್ಸ್ ಟು ಇ, ಇಲ್ಲಿ ಏನಾಗ್ತದೆ ಗೊತ್ತಾ, ಲಾಗ್ ಇ ಟು ದ ಬೇಸ್ ಇ, ಲಾಗ್ ಇ ಟು ದ ಬೇಸ್ ಇ ಇಸ್ ನಥಿಂಗ್ ಬಟ್ 1. ದೇರ್ಫೋರ್ ಲಿಮಿಟ್ ಇಸ್ ಈಕ್ವಲ್ ಟು 1. ಹಿಯರ್ ಆಲ್ಸೋ we can apply L hospital rule because as x tends to 0 this bracket becomes log 1. ಇದು log 1 ಆಗ್ತದೆ ಡಿವೈಡೆಡ್ ಬೈ 0 ಆಗ್ತದೆ. log 1 is nothing but 0, 0/0. ಸೊ L hospital rule ಅಪ್ಲೈ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಆ್ಯಂಡ್ at x equal to 0 log of 1 minus x divided by log of 1 minus x is continuous and differentiable, and in the same way x is also continuous and differentiable at x equal to 0. ಸೊ log of 1 minus x ನ ಡಿಫರೆನ್ಷಿಯೇಟ್ ಮಾಡಿದರೆ ಏನಾಗ್ತದೆ, 1 divided by 1 minus x log x 1/x. ಇದನ್ನು ಮತ್ತೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ 1 ಬರ್ತಿತ್ತು, ಅದಕ್ಕೆ ನಾನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ. 1 minus x ಡಿಫ್ರೆನ್ಷಿಯೇಟ್ ಮಾಡಿದಾಗ -1 ಬರುತ್ತೆ. ಡಿವೈಡೆಡ್ ಬೈ ಡಿಫ್ರೆನ್ಷಿಯೇಷನ್ ಆಫ್ x ಈಸ್ 1. ನಾವು ಅಪ್ಲೈ ದ ಲಿಮಿಟ್ಸ್. 0 ಅಪ್ಲೈ ಮಾಡಿ, 0 ಅಪ್ಲೈ ಮಾಡಿದಾಗ ಏನಾಗುತ್ತೆ, -1 divided by 1 minus 0 is 1 divided by 1 is 1. therefore ಲಿಮಿಟ್ ಎಷ್ಟು ಬಂತು ಇಲ್ಲಿ, -1. therefore log of 1 minus x divided by x as x tends to 0 is equal to -1. so in the same way limit of log of 1 plus x to the base a divided by x as x tends to 0 is log e to the base a, where a is greater than 0 and a is not equal to 1. now let me move towards exponential limits. ಇಲ್ಲಿ x tends to 0 ಆದಾಗ e to the power of 0, e to the power of 0 minus 1 divided by 0 ಬರುತ್ತೆ. e to the power of 0 is nothing but 1 minus 1, 0, 1 minus 1 is 0/0. so again it is indeterminate form. indeterminate form ಅಂತಲ್ಲ, ಅಲ್ಲಿ ಯಾವುದು ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡೋ ಯೋಚನೆ ಮಾಡಬಹುದು. here clearly e to the power of x minus 1 is continuous and differentiable at x equal to 0, and x is also continuous and differentiable at x equal to 0. therefore I can apply L hospital rule. e to the power of x minus 1 ನ ಡಿಫರೆನ್ಷಿಯೇಟ್ ಮಾಡಿದರೆ e to the power of x ಬರುತ್ತೆ, -1 differentiation 0 divided by differentiation of x is 1. now apply the limits. x tends to 0 e to the power of 0, e to the power of 0 is nothing but 1. therefore limit is equal to 1.
ಇಲ್ಲಿಗೆ ಬರೋಣ. a to the power of x minus 1 divided by x. ಇಲ್ಲೂ ಅಪ್ಲೈ ಮಾಡಿದಾಗ a to the power of 0 ಇಲ್ಲಿ ಇದೇ ರೀತಿ ಬರ್ತದೆ. a to the power of 0 is 1, 1 minus 1 is 0, ಡಿನಾಮಿನೇಟರ್ 0 ಆಗ್ತದೆ, 0 by 0. ಅಗೇನ್ ಅಪ್ಲೈ ಎಲ್ ಹಾಸ್ಪಿಟಲ್ ರೂಲ್. ಇದೊಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಅಷ್ಟೇ. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಆರ್ ಕಂಟಿನ್ಯೂಸ್ ಅಂಡ್ ಡಿಫರೆನ್ಷಿಯಲ್ ಬಟ್ x equal to 0. ಈಗ ಇಲ್ಲಿ ಅಪ್ಲೈ ಮಾಡ್ತೀನಿ. a to the power of x ಗೆ ಡಿಫರೆನ್ಷಿಯೇಟ್ ಮಾಡಿದ್ರೆ ಡಿಫರೆನ್ಷಿಯೇಷನ್ ಆಫ್ a to the power of x is a to the power of x into log a to the base e. Differentiation of a to the power of x is a to the power of x into log a to the base a. Differentiation of x is 1. Apply the limits. A to the power of 0 into log a to the base e. A to the power of 0 is 1. Therefore, limit ಎಷ್ಟು ಬರ್ತದೆ ಅಂದರೆ log a to the base a is the limit. ಇಲ್ಲಿ ಅಪ್ಲೈ ಮಾಡಿದ್ರೆ e to the power of 0 ಇದೇ ರೀತಿ ಬರ್ತದೆ. e to the power of 0 minus 1, 1 minus 1 is 0, 0 by 0. ಸೊ ಇಲ್ಲೂ ಕೂಡ ಎಲ್ ಹಾಸ್ಪಿಟಲ್ ರೂಲ್ ಅಪ್ಲೈ ಮಾಡ್ಬೋದು. ಡಿಫರೆನ್ಷಿಯೇಷನ್ ಆಫ್ e to the power of x is e to the power of x, but it is not x. ಅಗೇನ್ ಚೈನ್ ರೂಲ್ ಅಪ್ಲೈ ಮಾಡಬೇಕಿಲ್ಲಿ. ಕೆ ಎಕ್ಸ್ ಅಂತ ಇದೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕೆ ಬರುತ್ತೆ. -1 ಡಿಫ್ರೆನ್ಷಿಯೇಷನ್ 0 ಡಿವೈಡೆಡ್ ಬೈ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ನಾವು ಅಪ್ಲೈ ಎಕ್ಸ್ ಟೆನ್ಸ್ ಟು 0 ಅಪ್ಲೈ ಮಾಡಿದಾಗ e to the power of k into 0, k into 0 is 0, e to the power of 0 is 1. Therefore, the limit is k. So these are very important logarithmic and exponential limits. Now let me move towards the limits which are based on the form 1 to the power of infinity. ಈ ಫಾರ್ಮಲ್ಲಿ ಏನಾದರೂ ಬರ್ತಾ ಇತ್ತು ಯಾವುದಾದ್ರೂ ಒಂದು ಫಂಕ್ಷನ್ನು ಅಂತಂದರೆ ಆವಾಗ ನಾವು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅಂತ ಈ ಒಂದು ರಿಸಲ್ಟ್ಗಳು ಹೇಳುತ್ತೆ. ಇಫ್ ಲಿಮಿಟ್ ಎಫ್ ಆಫ್ ಎಕ್ಸ್ as x tends to a is equal to 0 and if limit g of x as x tends to a is 0. f of x ಮತ್ತು g of x ಎರಡು ಫಂಕ್ಷನ್ಗಳು, ಅವುಗಳ ಲಿಮಿಟ್ as x tends to a ಏನಾದರೂ 0 ಬರ್ತಾ ಇತ್ತು ಅಂತಂದರೆ ಆವಾಗ then limit of 1 plus f of x whole to the power of 1 by g of x as x tends to a is equal to ಈ ರೀತಿಯ ಫಂಕ್ಷನ್ನಿನ ಲಿಮಿಟ್ ಯಾವಾಗಲೂ ಏನಾಗಿರುತ್ತೆ ಅಂದರೆ e to the power of limit of f of x by g of x as x tends to a ಆಗಿರುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನೀವು ಅಬ್ಸರ್ವ್ ಮಾಡಬೇಕು. ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ as x tends to a ಇದ್ರ ಒಳಗಡೆ ನಾನು ಲಿಮಿಟ್ ಅಪ್ಲೈ ಮಾಡಿದ್ರೆ as limit of f of x is tending towards 0. ಸೊ ಇಲ್ಲಿ ಬೇಸಲ್ಲಿ ಏನಾಗುತ್ತೆ ಅಂದರೆ 1 + 0 1 + 0 ಅಂತಂದರೆ 1 ಆಯಿತು. ಈಗ ಪವರಿಗೆ ಬರೋಣ. 1 ಡಿವೈಡ್ ಬೈ ಜಿ ಆಫ್ ಎಕ್ಸ್ ಅಂತ ಇದೆ, ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಿದ್ರೆ 1 ಡಿವೈಡ್ ಬೈ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಅಂತ ಆಗುತ್ತೆ. ಸೊ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಈಸ್ ಆಲ್ಸೋ ಈಕ್ವಲ್ ಟು 0. ದೇರ್ಫಾರ್ 1 by 0 ಇಟ್ ಈಸ್ ಆ್ಯಕ್ಚುಲಿ ನಾಟ್ ಡಿಫೈನ್. ಅಂದರೆ ಅರ್ಥ ಏನು ಅಂದರೆ ಇಟ್ ಈಸ್ ದ ಲಿಮಿಟ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0 ಅಂತ ಅರ್ಥ. ಸೊ as denominator tends towards 0, 1 by 0 is equal to approximately that is equal to ಅದನ್ನು ನಾವು ಇನ್ಫಿನಿಟಿ ಅಂತ ಟ್ರೀಟ್ ಮಾಡ್ತೀವಿ. ಸೊ ಈ ಪವರ್ ಏನಾಯಿತು ಅಂದರೆ ಇನ್ಫಿನಿಟಿ ಆಯಿತು, ಡಿನಾಮಿನೇಟರ್ ಅಂದರೆ ಬೇಸ್ ಏನಾಯಿತು ಅಂದರೆ 1 ಆಯಿತು. ಸೊ ಬೇಸ್ 1 ಆಯಿತು, ಪವರ್ ಇನ್ಫಿನಿಟಿ ಆಯಿತು. ಬೇಸ್ 1 ಪವರ್ ಇನ್ಫಿನಿಟಿ. ಸೊ 1 to the power of infinity ಫಾರ್ಮಿಗೆ ಬಂತಾ ಇದು 1 to the power of infinity ಫಾರ್ಮ್ಗೆ ರೆಡ್ಯೂಸ್ ಆಯಿತು. ಈ ಫಾರ್ಮ್ಗೆ ಅದು ರೆಡ್ಯೂಸ್ ಆದರೆ ಯಾವ್ದಾದ್ರು ಈ ಒಂದು ಫಂಕ್ಷನ್ನು ಆ ಫಾರ್ಮ್ಗೆ ಏನಾದರೂ ರೆಡ್ಯೂಸ್ ಆಗ್ತಾ ಇತ್ತು ಅಂತಂದರೆ ಅವಾಗ ಅದರ ಲಿಮಿಟ್ ಏನಾಗಿರುತ್ತೆ ಅಂದರೆ e to the power of ಲಿಮಿಟ್ f of x by g of x as x tends to a. ಈ ಒಂದು ವ್ಯಾಲ್ಯೂ ಏನಾಗಿರುತ್ತೆ ಅದರ ಫಂಕ್ಷನ್ನ ಲಿಮಿಟ್ ಆಗಿರುತ್ತೆ. ಅಥವಾ ಈ ಫಾರ್ಮಿಗೆ ಬರಬೇಕಂತ ಏನೂ ಇಲ್ಲ, ಈ ಫಾರ್ಮ್ಗೆ ಬರಬೇಕಂತ ಏನೂ ಇಲ್ಲ, ಲಿಮಿಟ್ಗಳು 0ಗೆ ಟೆಂಡ್ ಆಗಬೇಕಂತನೂ ಏನೂ ಇಲ್ಲ. ಅದೇ ಒಂದು ವೇಳೆ ಲಿಮಿಟು ಎಫ್ ಆಫ್ ಎಕ್ಸ್ನ ಲಿಮಿಟು 1 ಆಗಿದ್ದು ಜಿ ಆಫ್ ಎಕ್ಸ್ನ ಲಿಮಿಟ್ ಏನಾದರೂ ಇನ್ಫಿನಿಟಿ ಆಗಿತ್ತು ಅಂತ ಅನ್ಕೊಳ್ಳೋಣ. If the limit of the function as x tends to a is equal to 1 and let us consider that limit of g of x as x tends to a is infinity. Here you observe that f of x is tending towards 1, so base ಏನಾಯಿತು 1 ಆಯಿತು. g of x is tending towards infinity, so power ಏನಾಯಿತು ಇನ್ಫಿನಿಟಿ ಆಯಿತು. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 1 to the power of infinity. 1 to the power of infinity ಫಾರ್ಮಿಗೆ ಬಂತು. ಸೊ 1 to the power of infinity ಫಾರ್ಮಿಗೆ ಬಂದರೆ ಅದರ ಲಿಮಿಟ್ ಏನಾಗಿರುತ್ತೆ e to the power of ಇದೆಲ್ಲನೂ ಪವರಲ್ಲಿರೋದು e to the power of ಲಿಮಿಟ್ f of x minus 1 into g of x as x tends to a. ಇಷ್ಟನ್ನು ಆಪ್ರೇಟ್ ಮಾಡಿದ್ರೆ ಇದರ ಲಿಮಿಟ್ ಬರುತ್ತೆ. ಇದರ ಇನ್ನೊಂದು ಫಾರ್ಮ್ ಇದು, ಇದರ ಇನ್ನೊಂದು ಫಾರ್ಮೇ ಇದು. ಸೊ ಕೀಪ್ ದಿಸ್ ಇನ್ ಮೈಂಡ್. ಎಲ್ಲ as x tends to a f of x ಏನಾಗುತ್ತೆ 1 ಆಗುತ್ತೆ, 1 minus 1 ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. g of x of course it is tending towards infinity, so it is in the form of 1 to the power of infinity. ಸೊ ಈ ಫಾರ್ಮ್ ಆದರೂ ಬರಲಿ ಅಥವಾ ಈ ಫಾರ್ಮ್ ಆದರೂ ಬರಲಿ ಏನಾಗಿರುತ್ತೆ ಲಿಮಿಟು ಈ ಒಂದು ವ್ಯಾಲ್ಯೂವೇನೇ ಲಿಮಿಟ್ ಆಗಿರುತ್ತೆ. So these 4 are some particular cases or special cases of the form 1 to the power of infinity. 1 to the power of infinity ಕೆಲವೊಂದು ಸ್ಪೆಷಲ್ ಫಾರ್ಮ್ಗಳು ಅಷ್ಟೇ. as x tends to infinity base tends to 1. ಇದು 0 ಆದ as x tends to 0 1 plus x tends to 1. ಸೊ ಇದು 0 ಆದರೆ 1 plus 0 1 ಆಗುತ್ತೆ. ಸೊ ಬೇಸ್ ಈಸ್ 1. as x tends to 0 1 by x tends to infinity.
ಸೊ ಪವರ್ ಏನಾಯಿತು ಇನ್ಫಿನಿಟಿ ಆಯಿತು, ಬೇಸ್ 1 ಆಯಿತು, 1 to the power of infinity, 1 to the power of infinity. ಸೊ ಆನ್ಸರ್ ಈಸ್ ಈಕ್ವಲ್ ಟು ಈ. ಇದು ಡೆರೈವ್ ಮಾಡಿದಂಥ ರಿಸಲ್ಟು ಡೈರೆಕ್ಟಾಗಿ ಬರ್ದಿದೆ. ಇದು ಇದರ ಇನ್ನೊಂದು ಫಾರ್ಮ್ ಏನು ಅಂದರೆ ಇದು ಲಿಮಿಟ್ ಆಫ್ 1 + 1/x to the power of x. ಇಲ್ಲಿ ಪವರಲ್ಲಿ 1/x ಇದೆ, ಒಳಗಡೆ x ಇದೆ. ಇಲ್ಲಿ ಇವೆರಡರ ಪ್ಲೇಸನ್ನು ಇಂಟರ್ಚೇಂಜ್ ಮಾಡಿದರೆ ಅಂದರೆ 1/x ಒಳಗಡೆ ಹಾಕಿ ಎಕ್ಸ್ನ ಮೇಲ್ಗಡೆ ಹಾಕಿ 1/x ಒಳಗಡೆ ಎಕ್ಸ್ ಮೇಲ್ಗಡೆ ಹಾಕಿದರೆ ಈ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ. x → 0 ಇರೋದು x → ಇನ್ಫಿನಿಟಿ ಆಗಿತ್ತು ಅಂದರೆ ಆವಾಗ ಇದು ಈ ಆಗಿದೆ, ಇದು ಕೂಡ ಏನಾಗಿರುತ್ತೆ ಈ ಆಗಿರುತ್ತೆ. ಇದು ಕೂಡ ಸ್ಪೆಷಲ್ ಕೇಸ್ ಆಫ್ 1 to the power of infinity. As x → infinity, 1/x → 0. So 1 + 0, 1 + 0 is 1, and power as x → infinity, power tends to infinity. So it is also of the form 1 to the power of infinity. Therefore, the limit will be equal to e. ಸೊ ಇವೆರಡು ಕೂಡ ಅದೇ ರೀತಿಯೇ ಟೆಂಡ್ ಆಗ್ತವೆ. ಇಲ್ಲಿ x → 0 ಅಂತಂದರೆ k × 0 is 0, 1 + 0 is 0. So 1/x → infinity, 1 to the power of infinity, and limit is equal to e to the power of k. Here x → infinity. Here x is tending towards infinity. Therefore k/x tend towards 0. As x → infinity, k/x tends to 0. 1 + 0 is 1. X is, of course, it is tending towards 0. So 1 to the power of infinity is equal to e to the power of k. So these four are special cases of the form 1 to the power of infinity. 1 to the power of infinity. Finally, let me talk about sandwich theorem. Sandwich theorem. Talk about sandwich theorem. ವಾಟ್ ಇಟ್ ಸೇಸ್, ಸ್ಯಾಂಡ್ವಿಚ್ ಅಂದರೆ ಗೊತ್ತಿರ್ಬೋದು ನಿಮಗೆ, ಎರಡು ಬ್ರೆಡ್ಗಳ ನಡುವೆ ಕೆಲವೊಂದಷ್ಟು ತರಕಾರಿ ಏನೋ ಹಾಕಿ ಇದು ಮಾಡಿರ್ತಾರಲ್ಲ, ಮರ್ಜ್ ಮಾಡಿರ್ತಾರೆ ಈ ರೀತಿ, ಅದನ್ನೇ ಸ್ಯಾಂಡ್ವಿಚ್ ಅಂತ ಕರಿತೀವಿ. ದ ಸೇಮ್ ಪ್ರಿನ್ಸಿಪಲ್ ಈಸ್ ಅಪ್ಲೈಡ್ ಹಿಯರ್ ಆಲ್ಸೋ. ಸೊ ದಿಸ್ ಥಿಯರಮ್ ಈಸ್ ನಥಿಂಗ್ ಬಟ್ ಅ ಸ್ಯಾಂಡ್ವಿಚ್ ಥಿಯರಮ್. ಲೆಟ್ f, g, h be 3 ಫಂಕ್ಷನ್ಸ್. ಇಲ್ಲಿ ನಾನು 3 ಫಂಕ್ಷನ್ಗಳನ್ನು ಕನ್ಸಿಡರ್ ಮಾಡ್ತಿದ್ದೀನಿ. ದೇ ಆರ್ f, g and h. ಲೆಟ್ f, g and h be 3 functions such that g of x is less than f of x less than h of x. ಈ ರೀತಿ ಸುಮ್ಮನೆ ನಾನು ಕನ್ಸಿಡರ್ ಮಾಡ್ತಿದ್ದೀನಿ. f of x ಮಿಡ್ಲ್ ಇರಬೇಕಂತ ಏನೂ ಇಲ್ಲ, ಇದೇ ಆರ್ಡರ್ ತೊಗೊಂಡಿರೋದ್ರಿಂದ ಎಫ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಜಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಎಚ್ ಆಫ್ ಎಕ್ಸ್ ಅಂತ ತೊಗೊಂಡ್ರು ಏನೂ ಅಡ್ಡಿ ಇಲ್ಲ. ನಾನು ಎಫ್ ಆಫ್ ಎಕ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಎಫ್ ಆಫ್ ಎಕ್ಸ್ನ ನಾನು ಕಾನ್ಸಂಟ್ರೇಟ್ ಮಾಡಬೇಕಂತ ಅಂದ್ಕೊಂಡಿರೋದ್ರಿಂದ ಅದನ್ನು ಮಧ್ಯದಲ್ಲಿ ತೊಗೊಂಡಿದ್ದೀನಿ. ಸೊ ಜಿ ಆಫ್ ಎಕ್ಸ್ ಎಚ್ ಆಫ್ ಎಕ್ಸ್ನ ಆ ಕಡೆ ಈ ಕಡೆ ಬರ್ತಿದ್ದೀನಿ. ಸೊ ದೇರ್ ಆರ್ 3 ಫಂಕ್ಷನ್ಸ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಜಿ ಆಫ್ ಎಕ್ಸ್ ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ ಎಚ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಆಫ್ ದ ಡೊಮೈನ್. ಇವುಗಳ ಡೊಮೈನ್ಗಳೇನಿರುತ್ತಲ್ಲ ಅವುಗಳ ಡೊಮೈನಿನಲ್ಲಿ ಪ್ರತಿಯೊಂದು ವ್ಯಾಲ್ಯೂಗೂ ಈ ಒಂದು ಪ್ರಾಪರ್ಟಿ ಏನಾಗುತ್ತೆ, ಈ ಒಂದು ಇನ್ಇಕ್ವಾಲಿಟಿ ಹೋಲ್ಡ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಜಿ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ ಹೆಚ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್. ದೆನ್ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ is less than limit of f of x is less than limit of h of x as x tends to a, as x tends to a, as x tends to a. ಸೊ ಇವುಗಳೇನಾದರೂ 2-3 ಫಂಕ್ಷನ್ಗಳೇನಾದರೂ ಈ ಒಂದು ಆರ್ಡ್ರಲ್ಲಿದ್ದರೆ ಅವುಗಳ ಲಿಮಿಟ್ಗಳು ಕೂಡ ಅದೇ ಆರ್ಡ್ರಲ್ಲೇ ಇರುತ್ತೆ ಅನ್ನೋದು ಫಸ್ಟ್ ಪಾರ್ಟ್ ಆಫ್ ದ ಥಿಯರಮ್. ಸ್ಯಾಂಡ್ವಿಚ್ ಥಿಯರಮ್ನ ಫಸ್ಟ್ ಪಾರ್ಟ್, ಒಂದು ಪಾರ್ಟ್ ಆಫ್ ದ ರಿಸಲ್ಟ್ ಇದು ಏನು ಹೇಳ್ತಾ ಇದೆ. ದೇರ್ ಆರ್ 3 ಫಂಕ್ಷನ್ಸ್ ಸಚ್ ದಟ್ ಜಿ ಆಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಎಫ್ ಆಫ್ ಎಕ್ಸ್ ಆ್ಯಂಡ್ ಇಟ್ ಈಸ್ ಲೆಸ್ ದ್ಯಾನ್ ಎಚ್ ಆಫ್ ಎಕ್ಸ್. ಈ ಒಂದು ಆರ್ಡ್ರಲ್ಲಿ 3 ಫಂಕ್ಷನ್ಗಳಿದ್ದರೆ ಅವುಗಳ ಲಿಮಿಟ್ಗಳು ಕೂಡ ಅದೇ ಆರ್ಡ್ರಲ್ಲೇ ಇರುತ್ತೆ. That is, limit of g of x as x tends to a will be less than limit of f of x as x tends to a, and that will be less than limit of h of x as x tends to a. And ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಇಲ್ಲಿ ಅಂತಂದರೆ, if limit g of x as x tends to a is equal to L and limit h of x as x tends to a is equal to L ಅಂದರೆ 3 ಫಂಕ್ಷನ್ಗಳಿಗೆ ಲಿಮಿಟ್ ಈ ರೀತಿ ಎಕ್ಸಿಸ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ಈಗ ಒಂದು ವೇಳೆ ಜಿ ಆಫ್ ಎಕ್ಸ್ನ ಲಿಮಿಟ್ ಏನಾದರೂ ಎಲ್ ಆಗಿತ್ತು ಅಂದರೆ, ಜೊತೆಗೆ ಎಚ್ ಆಫ್ ಎಕ್ಸ್ನ ಲಿಮಿಟ್ ಕೂಡ ಎಲ್ ಅಂತ ಏನಾದರೂ ಆಗಿದ್ದರೆ, if the limit of the function g of x and limit of the function h of x both are equal to L,
ಎರಡೂ ಫಂಕ್ಷನ್ಗಳ ಲಿಮಿಟ್ ಎಲ್ ಆಗಿತ್ತು ಅಂದರೆ we can conclude that limit of f of x is also equal to L ಅಂತ. Then this implies that limit of f of x as x tends to a is equal to L. ಈ ಕಡೆ ಫಂಕ್ಷನ್ನ ಲಿಮಿಟು L ಆಗಿತ್ತು, ಈ ಕಡೆ ಫಂಕ್ಷನ್ ಲಿಮಿಟು L ಆಗಿತ್ತು ಅಂತಂದರೆ ಅವೆರಡರ ನಡುವೆ ಸ್ಯಾಂಡ್ವಿಚ್ ಆಗಿದ್ದಂಥ ಒಂದು ಫಂಕ್ಷನ್ ಏನಿತ್ತಲ್ಲ ಎಫ್ ಆಫ್ ಎಕ್ಸ್ ಅನ್ನೋದು ಅದರ ಲಿಮಿಟ್ ಕೂಡ ಏನಾಗಿರುತ್ತೆ ಎಲ್ಲೇ ಆಗಿರುತ್ತೆ ಅಂತ ನಾವೇನು ಮಾಡ್ಬೋದು ಕನ್ಕ್ಲೂಡ್ ಮಾಡ್ಬೋದು. ಇದಕ್ಕೆ ನಿಮ್ಮ ಥಿಯರಿ ಓದುವಾಗ ನೀವು ಡಯಾಗ್ರಾಮ್ ಓದಿರ್ತೀರಿ. ಈ ರೀತಿ ಒಂದು ಡಯಾಗ್ರಾಮ್ ಇತ್ತು, ಹಿಂಗೆ ಒಂದು ಡಯಾಗ್ರಾಮ್ ಓದಿರ್ತೀರಿ ನೀವು ಮೇ ಬಿ. ಇಲ್ಲಿ ಇದು ಜಿ ಆಫ್ ಎಕ್ಸ್ ಆಗಿರಲಿ, ಇದು ಫಂಕ್ಷನ್ನು, ಇದು ಎಫ್ ಆಫ್ ಎಕ್ಸ್ ಫಂಕ್ಷನ್ನು, ಇದು ಹೆಚ್ ಆಫ್ ಎಕ್ಸ್ ಫಂಕ್ಷನ್. ಲೆಟ್ ದಿಸ್ ಬಿ ದ ಲಿಮಿಟ್ ಎಲ್. ಸೊ ಜಿ ಆಫ್ ಎಕ್ಸ್ ಈಸ್ ಆಲ್ಸೋ ಟೆಂಡಿಂಗ್ ಟುವರ್ಡ್ಸ್ ಈ ಯಾವ ಪಾಯಿಂಟಲ್ಲ ನಾನು ಮಾತಾಡ್ತಿದ್ದೀನಿ ಅಂದರೆ ಎಕ್ಸ್ ಈಕ್ವಲ್ ಟು ಎ ಅನ್ನೋ ಪಾಯಿಂಟ್ ಹತ್ರ ಮಾತಾಡ್ತಿದ್ದೀನಿ. ಸೊ ಎಕ್ಸ್ ಈಕ್ವಲ್ ಟು ಎ ಅನ್ನೋ ಪಾಯಿಂಟ್ ಹತ್ರ ನಾನು ರೈಟ್ ಸೈಡಿಂದ ಲೆಫ್ಟ್ ಸೈಡಿಂದ ಮೂವ್ ಆದಾಗಲೂ ಎ ಅನ್ನೋ ಪಾಯಿಂಟ್ ಹತ್ರ ಹೋಗ್ತಾ ಇದೆ, ರೈಟ್ ಸೈಡಿಂದ ಮೂವ್ ಆದಾಗಲೂ ಎ ಅನ್ನೋ ಪಾಯಿಂಟ್ ಹತ್ರ ಹೋಗ್ತಾ ಇದೆ ಅಂತಂದರೆ ಲಿಮಿಟ್ ಆಫ್ ಜಿ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ ಟು ಎ ಈಸ್ ಎಲ್. ಈಗ ಹೆಚ್ ಆಫ್ ಎಕ್ಸ್ನ ಲಿಮಿಟ್ ನೋಡ್ತೀನಿ. ಹೆಚ್ ಆಫ್ ಎಕ್ಸ್ ಕೂಡ ಎ ಅನ್ನೋ ಪಾಯಿಂಟ್ ಹತ್ರನೇ ಹೋಗ್ತಾ ಇದೆ, ಹೆಚ್ ಆಫ್ ಎಕ್ಸ್ ಅನ್ನು ಕೂಡ ಎ ಅನ್ನೋ ಪಾಯಿಂಟ್ ಹತ್ರ ಹೋಗ್ತಾ ಇದೆ. ಯಾವ ಕಡೆ? ಲೆಫ್ಟ್ ಸೈಡಿಂದ ಹೋದಾಗಲೂ ರೈಟ್ ಸೈಡಿಂದ ಹೋದಾಗಲೂ. ಸೊ ಎಲ್ ಅನ್ನೋ ಪಾಯಿಂಟ್ ಹತ್ರ ಹೋಗ್ತಾ ಇದೆ ಅಟ್ ಎಕ್ಸ್ ಈಕ್ವಲ್ ಟು ಎ. ಸೊ ಇವೆರಡೂ ಲಿಮಿಟ್ಗಳ ಈಕ್ವಲ್ ಆಗಿದೆ, ಎಲ್ಗೆ ಈಕ್ವಲ್ ಆಗಿದೆ. ಈಗ ಈ ಎಫ್ ಆಫ್ ಎಕ್ಸ್ ಈಸ್ ಲೈಯಿಂಗ್ ಬಿಟ್ವೀನ್ ದೀಸ್ ಟು ಫಂಕ್ಷನ್ಸ್. ಇವೆರಡು ಫಂಕ್ಷನ್ಗಳ ನಡುವೆ ಇರೋದ್ರಿಂದ ಇದು ಕೂಡ ಯಾವ ಪಾಯಿಂಟ್ ಕಡೆ ಹೋಗ್ತದೆ ಅಂತಂದರೆ ಎಲ್ಲನ ಪಾಯಿಂಟ್ ಕಡೆನೇ ಹೋಗ್ತದೆ. ದಟ್ ಈಸ್ ಅದರ ಲಿಮಿಟು ಏನಾಗಿರುತ್ತೆ ಎಲ್ಲೇ ಆಗಿರುತ್ತೆ ಅನ್ನೋದು ಈ ಒಂದು ಥಿಯರಮ್ನ ಮೀನಿಂಗ್. ಇಟ್ ಈಸ್ ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಸ್ಯಾಂಡ್ವಿಚ್ ಥಿಯರಮ್. ಆ್ಯಂಡ್ ಹಿಯರ್ ಇಟ್ ನೀಡ್ ನಾಟ್ ಬಿ ಎ ಸ್ಟ್ರಿಕ್ಟ್ಲಿ ಇನ್ಇಕ್ವಾಲಿಟಿ. ಇದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಆಗಬೇಕಂತಲೇ ಏನೂ ಇಲ್ಲ. ಇದು ಸ್ಲ್ಯಾಕ್ ಇನ್ಇಕ್ವಾಲಿಟಿ ಆದರೂ ಕೂಡ ರಿಸಲ್ಟ್ ಹೋಲ್ಡ್ ಆಗುತ್ತೆ. ಸೊ ಜಿ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹೆಚ್ ಆಫ್ ಎಕ್ಸ್ ಆಗಿದ್ದರೂ ಕೂಡ ಅವರು ಲಿಮಿಟ್ ಹೋಲ್ಡ್ ಆಗುತ್ತೆ. ಆ್ಯಂಡ್ ಆಗಲೂ ಕೂಡ ಸ್ಯಾಂಡ್ವಿಚ್ ಥಿಯರಮ್ ಏನಾಗುತ್ತೆ ಇಲ್ಲಿ ಸ್ಟ್ಯಾಂಡ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಯಾಂಡ್ವಿಚ್ ಥಿಯರಮ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ brief synopsis of limits, and from the next video we shall discuss the questions which are asked in the previous year papers. Thank you, dear students.